ಈ ಫಾಸ್ಟ್ಯಾಗ್ಗಳು ಬಂದ ನಂತರ ಕಾರ್ಗಳಲ್ಲಿ ಹೋಗೋರು ಇರ್ಬೋದು ಅಥವಾ ಸ್ವಂತ ವಾಹನಗಳಲ್ಲಿ ಹೋಗುವಂಥ ಇರ್ಬೋದು ಅಥವಾ ನಾವು ಪ್ರೈವೇಟ್ ವೆಹಿಕಲ್ಗಳಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇರ್ಬೋದು, ಈ ಟೋಲ್ ಗೇಟ್ಗಳಲ್ಲಿ ವೇಟಿಂಗ್ ಪೀರಿಯಡ್ ಬಹಳಷ್ಟು ಕಡಿಮೆ ಆಗಿದೆ. ಈಗ ಮತ್ತೊಂದು ಹೊಸ ಆಫರನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಫಾಸ್ಟ್ಯಾಗ್ಗೆ ಪ್ರತಿ ಬಾರಿ ನಾವು ಹೋಗುವಾಗ ರೀಚಾರ್ಜ್ ಮಾಡ್ತೀವಿ, ಸಾಮಾನ್ಯವಾಗಿ 500 ರೂಪಾಯಿ ಅಥವಾ 1000 ರೂಪಾಯಿ ಈ ರೀತಿಯಾಗಿ ನಮಗೆ ಎಷ್ಟು ದೂರಕ್ಕೆ ಹೋಗಬೇಕಿದೆಯೋ ಅದರ ಆಧಾರದ ಮೇಲೆ ರೀಚಾರ್ಜ್ ಮಾಡುವಂಥ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಆದರೆ ಈಗ ವರ್ಷಕ್ಕೆ ಒಂದೇ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಟ್ರಿಪ್ಗಳ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. 3000 ರೂಪಾಯಿಗೆ ಫಾಸ್ಟ್ಯಾಗ್ ಪಾಸನ್ನು ಕೊಡುವಂಥದ್ದು ನಿತಿನ್ ಗಡ್ಕರಿ ಅವರು ಕೊಟ್ಟಿರುವಂಥ ಆಫರ್. ಹೆದ್ದಾರಿ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರದಿಂದ ಇದೊಂದು ವಿಶೇಷ ಆಫರನ್ನು ನೀಡಲಾಗಿದೆ. ಹೆದ್ದಾರಿಗಳಲ್ಲಿ ಪ್ರಯಾಣಿಸುವಂಥವರಿಗೆ, ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇರುವಂತಹ ಟೋಲ್ ಗೇಟ್ಗಳಿಗೆ ಇದು ಅನ್ವಯ ಆಗುತ್ತೆ. ನಮ್ಮಲ್ಲಿರುವಂತಹ ಖಾಸಗಿ ಟೋಲ್ ಗೇಟ್ಗಳಲ್ಲಿ ಇದು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು. ಫಾಸ್ಟ್ಯಾಗ್ನಲ್ಲೂ ಕೂಡ ವಾರ್ಷಿಕ ಪಾಸ್ ಯೋಜನೆ ಇದಾಗಿದೆ. ಇದರಲ್ಲಿ 3000 ರೂಪಾಯಿ ರೀಚಾರ್ಜ್ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಫಾಸ್ಟ್ಯಾಗ್. ಸ್ವಂತ ಬಳಕೆ ವಾಹನ ಬಳಸೋರಿಗೆ ಇನ್ನು ಮುಂದೆ ವಾರ್ಷಿಕ ಪಾಸನ್ನು ಸರ್ಕಾರ ಇಶ್ಯೂ ಮಾಡುತ್ತೆ. ಅಂದರೆ ಸೇಮ್ ಪ್ರೊಸೀಜರ್ಗಳು ಇರ್ತವೆ, ಆದರೆ ಎಲ್ಲೆಲ್ಲಿ ಇದನ್ನು ರೀಚಾರ್ಜ್ ಮಾಡೋದಕ್ಕೆ ಆಗುತ್ತೆ ಅನ್ನೋದಕ್ಕೂ ನಿಮಗೆ ಮುಂದೆ ವಿವರಿಸ್ತೀನಿ ನಾನು. ಸ್ವಂತ ವಾಹನಗಳಲ್ಲಿ ಅದರಲ್ಲಿ ಕಾರು, ಜೀಪು, ವ್ಯಾನ್ಗಳಿಗೆ ವಾರ್ಷಿಕ ಟೋಲ್ ಪಾಸನ್ನು ಅನ್ವಯಿಸಲಾಗಿದೆ. ಅಂದರೆ ವೈಟ್ ಬೋರ್ಡ್ ಗಾಡಿಗಳಿಗೆ ಇದು ಅನ್ವಯ ಆಗುವಂಥದ್ದು, ಕಾರು, ಜೀಪು, ವ್ಯಾನು ಇವುಗಳಿಗೆ ಅನ್ವಯ ಆಗುತ್ತೆ. ವರ್ಷಕ್ಕೆ 3000 ರೂಪಾಯಿ ಪಾಸ್ ಪಡೆಯುವುದಕ್ಕೆ ಇದರಲ್ಲಿ ಅವಕಾಶ ಇದೆ. ಅಂದರೆ ಒಂದೇ ಸಲಕ್ಕೆ ರೀಚಾರ್ಜ್ ಮಾಡಿಸ್ಬೇಕಾಗಿರೋದು 3000 ರೂಪಾಯಿಯ ರೀಚಾರ್ಜನ್ನು ಮಾಡಿಸ್ಕೊಳ್ಬೇಕು. ಹಾಗೆ 3000 ರೂಪಾಯಿ ರೀಚಾರ್ಜನ್ನು ಮಾಡಿಸ್ಕೊಂಡ್ರೆ ನೀವು 200 ಟ್ರಿಪ್ಗಳು, ಒಂದು ವರ್ಷ ಅಥವಾ 200 ಟ್ರಿಪ್ ಸಂಚಾರಕ್ಕೆ ಅವಕಾಶ ಇರುತ್ತೆ. ಅಂದರೆ ಒಂದು ಟ್ರಿಪ್ ಅನ್ನುವಂಥದ್ದು ಬಹುತೇಕ ಒಂದು ಟೋಲ್ ಬೂತನ್ನು ಒಮ್ಮೆ ದಾಟುವಂಥದ್ದಕ್ಕೆ ಒಂದು ಟ್ರಿಪ್ ಅನ್ನುವಂಥದ್ದಾಗುತ್ತೆ. ಅಂದರೆ ನೀವು ಬೆಂಗಳೂರಿಂದ ಹಾಸನಕ್ಕೆ ಹೋಗ್ತಿದ್ದೀರಿ ಅಂತ ಹೇಳಿ ಆದರೆ ನಿಮಗೆ 5 ಅಥವಾ 6 ಟೋಲ್ ಗೇಟ್ಗಳಿಂದ ಸಿಗ್ತವೆ. ಈ ಟೋಲ್ ಗೇಟ್ಗಳಲ್ಲಿ ನೀವು ಒಂದು ಬಾರಿ ಹೋಗೋದಕ್ಕೆ ಒಂದೊಂದು ಅಂದರೆ 5 ಟ್ರಿಪ್ ಆಗುತ್ತೆ. ವಾಪಸ್ ಬರುವಾಗ ಮತ್ತೆ 5 ಅಂದರೆ 10 ಟ್ರಿಪ್ ಆಗುತ್ತೆ. ಈ ರೀತಿಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒಂದು ವರ್ಷ ಅಥವಾ 200 ಟ್ರಿಪ್ಗಳಿಗೆ ಇದು ಅನ್ವಯ ಆಗುತ್ತೆ. ದೇಶದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಸಂಚಾರಕ್ಕೆ ಅವಕಾಶ ಇದೆ. ಹಾಗೆಂತೇಳಿ ಇಲ್ಲಿ ಅಮೌಂಟ್ ಕೌಂಟ್ ಆಗೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಮೈಸೂರು ರೋಡಲ್ಲಿ ಹೋಗುವಾಗ ಇರುವಂತಹ ಟೋಲ್ ರೇಟ್ಗೆ ಅಥವಾ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಹತ್ರ ಇರುವಂತಹ ಟೋಲ್ ಬೂತ್ನಲ್ಲಿ ಕೊಡಬೇಕಾಗಿರುವಂತಹ ರೇಟ್ಗೂ ಅಥವಾ ಇನ್ಯಾವುದರಲ್ಲೂ 30 ರೂಪಾಯಿ ಇದೆ, ಇವೆಲ್ಲದಕ್ಕೂ ಕೂಡ ಈಕ್ವಲ್ ಆಗಿನೇ ಕೌಂಟ್ ಆಗುತ್ತೆ. ದೇಶದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಕೂಡ ಸಂಚಾರಕ್ಕೆ ಅವಕಾಶ ಇದೆ. ಇದರಲ್ಲಿ ವರ್ಷಕ್ಕೆ 200 ಟ್ರಿಪ್ಗಳಲ್ಲಿ ಯಾವುದು ಮುಗಿದ ಮೇಲೆ, ಅಂದರೆ ಯಾವುದು ಮೊದಲು ಮುಗಿಯುತ್ತೆ ಅದಕ್ಕೆ ಒಂದು ವರ್ಷ. ಅಂದರೆ ಉದಾಹರಣೆಗೆ August 15, 2025ಕ್ಕೆ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರಿ ಮತ್ತು ನೀವು 200 ಟ್ರಿಪ್ಪನ್ನು 2026 August 15ರವರೆಗೂ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ August 16, 2026ಕ್ಕೆ ನೀವು ಮತ್ತೆ ರೀಚಾರ್ಜ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಇಲ್ಲ ಡಿಸೆಂಬರ್ ವೇಳೆಗೆ ನೀವು 200 ಟ್ರಿಪ್ ಮುಗಿಸಿದ್ರಿ ಅಂತ ಹೇಳಿದ್ರೆ ಆವಾಗ ಮತ್ತೆ ನೀವು ರೀಚಾರ್ಜ್ ಮಾಡಿಸ್ಕೊಳ್ಬೇಕಾಗುತ್ತೆ 3000 ರೂಪಾಯಿದು. ಈ 3000 ರೂಪಾಯಿಯ ಫಾಸ್ಟ್ಯಾಗ್ಗಳು ರಾಜ್ಮಾರ್ಗ್ ಯಾತ್ರಾ ಅಪ್ಲಿಕೇಶನ್ನಲ್ಲಿ ಸಿಗುತ್ತೆ. ಈ ಆ್ಯಪ್ನಲ್ಲಿ ರಾಜ್ಮಾರ್ಗ್ ಯಾತ್ರಾ ಆ್ಯಪ್ನಲ್ಲಿ ಸಿಗುತ್ತೆ. ಅದರ ಜೊತೆಗೇನೆ ಅಧಿಕೃತ ವೆಬ್ಸೈಟ್ NHAನ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಈ ಹೊಸ ಫಾಸ್ಟ್ಯಾಗ್ ಸಿಗುತ್ತೆ. ಇದರ ಪಾಸ್ ಸಿಗುತ್ತೆ 3000 ರೂಪಾಯಿಯ ರೀಚಾರ್ಜ್. ಅಂದರೆ ನಾವು ನಮ್ಮ ಎಕ್ಸಿಸ್ಟಿಂಗ್ ರೀಚಾರ್ಜ್ ಮಾಡೋದಕ್ಕೆ ಫಾಸ್ಟ್ಯಾಗ್ಗೆ 3000 ರೂಪಾಯಿ ರೀಚಾರ್ಜ್ ಮಾಡಿದರೆ ಆಗೋದಿಲ್ಲ ಅಂತೇಳಿ, ಅಥವಾ MORTHನ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇದರ ವೆಬ್ಸೈಟ್ನಲ್ಲೂ ಕೂಡ ಈ 3000 ರೂಪಾಯಿಯ ಫಾಸ್ಟ್ಯಾಗ್ ಪಾಸ್ಗಳು ಸಿಗ್ತವೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿದೆ. ಇದರಿಂದಾಗಿ ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಟೋಲ್ಗಳಲ್ಲಿ ಕಾಯುವಂಥದ್ದು ತಪ್ಪುತ್ತೆ ಅನ್ನುವಂಥದ್ದು ಯಥಾ ಪ್ರಕಾರ ಫಾಸ್ಟ್ಯಾಗ್ಗಳ ವಿಚಾರ. ಆದರೆ ನಮ್ಗೆ ಗೊತ್ತಿದೆ, ಪ್ರಯಾಣಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಅರಿವು ಇದ್ದೇ ಇದೆ, ಎಷ್ಟು ಫಾಸ್ಟ್ಯಾಗ್ಗಳು ಇರ್ತವೆ, ಯಾರು ಮಿಡ್ಲಲ್ಲಿ ದುಡ್ಡು ಕಟ್ತಾ ಇರ್ತಾರೆ, ಇದರಿಂದ ಎಷ್ಟು ಡಿಲೇ ಆಗುತ್ತೆ, ಇವೆಲ್ಲವೂ ಇದ್ದೇ ಇರುತ್ತೆ. ಆದರೆ ಸಹಜವಾಗಿದೆ ಫಾಸ್ಟ್ಯಾಗ್ ಅನ್ನುವಂಥದ್ದು ಟೋಲ್ಗಳಲ್ಲಿ ಕಾಯೋದನ್ನು ತಪ್ಪಿಸುತ್ತೆ ಅನ್ನುವಂಥದ್ದು. ಪ್ಲಾಜಾಗಳಲ್ಲಿ ವಾಗ್ವಾದಗಳು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಅಲ್ಲಿ ಹೋಗಿ ನಾವು ಅಮೌಂಟ್ನ ವಿಚಾರದಲ್ಲಿ ವಾಗ್ವಾದಗಳು ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಒಂದು ಅಂಶ. ಪ್ರಯಾಣದ ಅವಧಿ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ನಮಗೆ ಅಲ್ಲಿ ವೇಸ್ಟ್ ಆಗಬಹುದಾಗಿರುವಂತಹ 3 ಅಥವಾ 5 ನಿಮಿಷದ ಅವಧಿ ಕೂಡ ಉಳಿತಾಯ ಆಗುತ್ತೆ. ಹಾಗಾಗಿ ನಾರ್ಮಲ್ ನಾವು ತಲುಪಬೇಕಾದಂತಹ ಜಾಗವನ್ನು ಬೇಗನೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಈ ವಿಚಾರವನ್ನು ವಿವರಿಸಿದ್ದಾರೆ. ಯಾವ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. कि 200 ट्रिप्स यानी 200 टोल क्रॉस करना होगा और एक टोल क्रॉसिंग की एवरेज कॉस्ट केवल 15 रुपये पड़ेगी. कुछ जगह पर ये 80 रुपये है, 50 रुपये है, 100 रुपये है, तो ये केवल 15 रुपये हो जाएगी. और मान लीजिए एक टोल पर आप 50 रुपये भी देते हो तो
तो 200 टोल क्रॉस करने पर उसकी कीमत 10,000 होगी, उसके बदले में आपको केवल 3,000 रुपये में ये पास मिलेगा, एनुअल पास, और सालाना 7,000 रुपये की बचत होगी। और अभी जो सिस्टम हम लोग ला रहे हैं उसके बाद टोल नाके पे जैसे रुकना पड़ता था, रुकने की भी जरूरत नहीं पड़ेगी। ಅಂದ್ರೆ ಈ ಪಾಸ್ಗಳಿಗೆ ಬಹುತೇಕ ಈ ವಾರ್ಷಿಕ ಪಾಸ್ಗಳಿಗೆ ಹೊಸದೊಂದು ಲೈನ್ ಅನ್ನ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅವರು ಇದರಲ್ಲೂ ಕೂಡ ಸುಧಾರಣೆಯನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವಾರ್ಷಿಕ ಪಾಸ್ನ ಲೈನ್ಗಳನ್ನ ಸಪರೇಟ್ ಮಾಡಿದ್ರೆ ಅವಾಗ ಅಲ್ಲಿ ಈಗ ಫಾಸ್ಟ್ ಆಗಿ ಇದ್ದು ಕೂಡ ಕೆಲವರು ರೀಚಾರ್ಜ್ ಮಾಡಿರಲ್ಲ, ಹಾಗಾಗಿ ಅಲ್ಲಿ ಬಂದು ನಿಂತಿರ್ತಾರೆ. ಅಂಥವುಗಳು ತಪ್ಪಿ ಹೋಗುತ್ತೆ ಅಂತ ಹೇಳುವಂಥದ್ದು ಬಹುತೇಕ ಅವರ ಆ ವಿಚಾರ ಕೂಡ ಇರ್ಬೋದು, ಅಥವಾ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕೂಡ ಅದು ಫಾಸ್ಟಾಗಿ ಫ್ರೀಯಾಗಿ ಪಾಸ್ ಆಗುವಂಥ ರೀತಿಯಲ್ಲಿ ಮಾಡ್ತಾರೆ. ನೋಡ್ಬೇಕು ಅದು ಹೇಗೆ ಅದನ್ನು ಅಪ್ಡೇಟ್ ಮಾಡ್ತಾರೆ ಅಂದರೆ. ಆದರೆ ಒಂದು ಟ್ರಿಪ್ಗೆ ಆದರೆ ಈಗ ಎಷ್ಟೇ ನಾವು ದುಡ್ಡು ಕೊಡ್ತಿದ್ರು ಕೂಡ, ಉದಾಹರಣೆಗೆ ನಾವು ದೇವನಹಳ್ಳಿ ಟೋಲ್ನಲ್ಲಿ ನಾವು 80 ರೂಪಾಯಿ ಕೊಡ್ತಿದ್ದೀವಿ ಅಂತ ಹೇಳಿ, ಆದರೆ ಅಲ್ಲಿ ನಮಗೆ 15 ರೂಪಾಯಿಗೆ ಪಾಸ್ ಆಗುತ್ತೆ ಈ ರೀಚಾರ್ಜ್ ಮೂಲಕವಾಗಿ. ಆದರೆ ಇಲ್ಲಿರುವಂಥ ಒಂದು ಪ್ರಶ್ನೆ ಅಂತಿಮವಾಗಿ ಉಳಿಯುವಂಥದ್ದು, ನಾವು ಒಂದೇ ಸಲಕ್ಕೆ 3,000 ರೂಪಾಯಿಯನ್ನು ಕಟ್ಟಬೇಕು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇದ್ದಿರುವಂಥದ್ದು. ಉಳಿದ ಟೈಮ್ಗಳಲ್ಲೂ ಕೂಡ ಅಷ್ಟೇ ಕಡಿಮೆಗೆ ಯಾಕೆ ಫಾಸ್ಟ್ ಆಗಲಿ ಕೊಡಬಾರ್ದು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಸರ್ಕಾರ ಇದನ್ನು ಹೀಗೆಲ್ಲ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.